ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿನ ಒಂದೇ ತರ ಮೊಟ್ಟೆ ಸಾಂಬಾರು, ಮೊಟ್ಟೆ ಪಲ್ಯ, ಆಮ್ಲೆಟ್ ತಿಂದು ಬೋರ್ ಆಗಿದ್ಯಾ? ಹಾಗಾದ್ರೆ ಬನ್ನಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮೊಟ್ಟೆ ಗ್ರೇವಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಗೆ ತುಂಬಾ ಕಡಿಮೆ ಟೈಮಲ್ಲಿ ಕೂಡ ಆಗೋಗುತ್ತೆ. ಇದ್ರ ಕಾಂಬಿನೇಷನ್ ಆಗಿ ಚಪಾತಿ, ಪರೋಟ ಅಥವಾ ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಈಗ ನಾನು ಒಂದು ಚಿಕ್ಕ ಜಾರ್ಗೆ 2 ಮೀಡಿಯಂ ಸೈಜ್ ಟೊಮೊಟೊ ತಗೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಕೊಂಡಿರೋದು. ಒಂದು 5 ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದ್ದೀನಿ. ಇದನ್ನ ಇವಾಗ ತರ್ತರಿಯಾಗಿ ರುಬ್ಕೊಂಡ್ ಬರೋಣ. ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಬೇಡಿ. ಫೈನ್ ಪೇಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಷ್ಟು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ. ಇದನ್ನ ರುಬ್ಕೊಂಡಿದ ನಂತರ ನಾನಿಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿರೋದನ್ನ ಈ ತರ ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಈಗ ಇದ್ರಲ್ಲೂ 4 ಭಾಗ ಬೇಕಾದ್ರೂ ಮಾಡ್ಕೊಬಹುದು. ಈಗ ಒಗ್ಗರಣೆ ಹಾಕ್ಲಿಕ್ಕೆ ನಾನು ಒಂದು ಪ್ಯಾನ್ ನ ಬಿಸಿಗೆ ಇಟ್ಕೊಂಡಿದ್ದೆ. ಬಿಸಿ ಆದ ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು, ಆಯಿಲ್ ಕಾದಾದ ನಂತರ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ, 1 ಚಿಟಿಕೆ ಅಷ್ಟು ಚಿಲ್ಲಿ ಪೌಡರು, 1 ಚಿಟಿಕೆ ಅಷ್ಟು ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡು ಈಗ ಬೇಯಿಸ್ಕೊಂಡಿರೋಂಥ ಮೊಟ್ಟೆನ 1 ಬೈ 1 ಆಡ್ ಮಾಡ್ಕೊಂತಾ ಇದೀನಿ. ಈ ತರ ಫಸ್ಟೇ ಮೊಟ್ಟೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಈ ತರ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲೋ ಪಾರ್ಟ್ ಇದೆಯಲ್ಲ, ಅದನ್ನ ನಾವು ಏನಂತಾರೆ ಹಳದಿ ಭಾಗನ, ಅದು ಇವಾಗ ನಾವು ಒಗ್ಗರಣೆಗೆ ಹಾಕಿ ಮಸಾಲೆ ಹಾಕ್ಬೇಕಾದ್ರೆ ಇದನ್ನ ಹಾಕಿದಾಗ ಏನಾಗುತ್ತೆ, ಅದು ಆಚೆ ಬರೋದಿಲ್ಲ, ಬಿಟ್ಕೊಳ್ಳೋದಿಲ್ಲ, ಎಲ್ಲ ಮಿಕ್ಸ್ ಅಪ್ ಆಗೋದಿಲ್ಲ. ಅದರಿಂದ ಈ ತರ ಫಸ್ಟೇ ನಾವು ನೀಟಾಗಿ ಒಗ್ಗರಣೆ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಈಗ 2 ಪಾರ್ಟ್ನು ನಾನು ಟರ್ನ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಸ್ವಲ್ಪ ಆಯಿಲಲ್ಲಿ. ಈಗ ನೋಡ್ತಾ ಇರ್ಬೋದು ಎಲ್ಲಾನು ತಿರುಗಿಸ್ಕೊಂಡು ಇವಾಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂತಾ ಇದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದನ್ನ ಶಿಫ್ಟ್ ಮಾಡ್ಕೊಂಡಿದ ನಂತರ ಅದೇ ಬಾಣಲಿಗೆ ನಾನು ಇನ್ನೂ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಒಂದು ಪೀಸ್ ಚಕ್ಕೆ, ಒಂದು ಪಲಾವ್ ಎಲೆ ಸೇರಿಸ್ಕೊಂತಾ ಇದೀನಿ. ಸ್ವಲ್ಪ ಜೀರಿಗೆ ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ಲವಂಗ, ಏಲಕ್ಕಿ ಬೇಕಾದ್ರೂ ಸೇರಿಸ್ಕೊಬಹುದು. ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಹಾಕೊಂತಾ ಇದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವು ಸೇರಿಸ್ಕೊಂತಾ ಇದೀನಿ. ಕರ್ಬೇವು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂತಾ ಇದೀನಿ. ಅದು ಹಸಿ ಸ್ಮೆಲ್ಲು ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ ನಂತರ ನಾವು ಮಸಾಲೆ ರುಬ್ಕೊಂಡಿರೋವಂಥದ್ದನ್ನ ಸೇರಿಸ್ಕೊಳ್ಳೋಣ. ಮಸಾಲೆ ರುಬ್ಕೊಂಡಿರೋವಂಥದ್ದನ್ನ ಸೇರಿಸ್ಕೊಂಡು ನೀರು ಹಾಕೊಂಡೇನು ರುಬ್ಕೊಳ್ಳಿಕ್ಕೆ ಹೋಗ್ಬಿಡಿ. ಟೊಮೆಟೊ ಹಾಕೊಂಡಿದೀವಲ್ವಾ, ಅದರಿಂದ ಹಾಗೆ ರುಬ್ಕೊಂಡ್ರೆ ಆಗತ್ತೆ. ಈಗ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಮಸಾಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಸೇರಿಸ್ಕೊಂತಾ ಇದೀನಿ. ನಾನಿಲ್ಲಿ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ಕಡಿಮೆ ಕೂಡ ಹಾಕೋಬಹುದು, ನಿಮ್ ಖಾರಕ್ಕೆ ತಕ್ಕ ಹಾಗೆ. ನಾವಿಲ್ಲಿ ಒಂದ್ ಸ್ವಲ್ಪ ಖಾರ ಜಾಸ್ತಿನೇ ಇಡ್ತಾ ಇದೀನಿ. ಈಗ ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಸ್ಮಾಲ್ ಕಪ್ ಅಷ್ಟು ಮೊಸರು ಸೇರಿಸ್ತಾ ಇದೀನಿ. ನಿಮ್ಗೆ ಮೊಸರಿಲ್ಲ ಇಷ್ಟ ಇಲ್ಲ ಅಂತಂದ್ರೆ ಮೊಸರನ್ನ ಸ್ಕಿಪ್ ಮಾಡ್ಕೊಬಹುದು. ಈಗ ಇದನ್ನ ನೀಟಾಗಿ ಫೈನಲ್ ಆಗಿ ಒಂದ್ 2 ರಿಂದ 3 ಸರಿ ನೀಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವಿಲ್ಲಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ರೇವಿ ತರ ಆಗ್ಬೇಕು. ಇದು ನೀಟಾಗಿ ಈಗ ಎಣ್ಣೆ ಬಿಟ್ಕೊಂಡು ಬಂದಿದೆ. ನನಗೆ ಮಸಾಲೆಯಲ್ಲಿ ಸ್ವಲ್ಪ ಜಾರಲ್ಲೇ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು, ಆ ನೀರನ್ನ ಈಗ ಹಾಕೊಂತಾ ಇದೀನಿ. ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಗ್ರೇವಿ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ನೀವು ಇನ್ನೊಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಬಹುದು. ನನ್ಗಿಲ್ಲಿ ಅಷ್ಟೊಂದು ಗ್ರೇವಿ ಅವಶ್ಯಕತೆ ಇರಲಿಲ್ಲ. ಈಗ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂತಾ ಇದ್ದೀನಿ. ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ತಿರುಗಿಸ್ಕೊಂತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ. ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳಿ. ಮೊಟ್ಟೆ ಬೇಯಿಸ್ಬೇಕಾದ್ರೂ ಅಷ್ಟೇ, ಮೊಟ್ಟೆ ಬೇಯಿಸ್ಕೋಬೇಕಾದ್ರೂ ಅಷ್ಟೇ ಚಿಕ್ಕ ಸ್ಟವ್ ಅಲ್ಲಿ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಮೊಟ್ಟೆ ಒಡ್ಕೊಳ್ಳುತ್ತೆ ಅಂತ ಅನ್ನೋದಾದ್ರೆ ನೀವು ಒಂದ್ ಸ್ವಲ್ಪ ಉಪ್ಪು ಮತ್ತೆ ಈರುಳ್ಳಿ ಸಿಪ್ಪೆ ಬರುತ್ತಲ್ವಾ, ಅದನ್ನ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಬಹುದು. ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಎಲ್ಲೂ ಒಡ್ಕ ಬರಲ್ಲ ಮೊಟ್ಟೆ. ಈಗ ಇದು ಎಣ್ಣೆ ಬಿಟ್ಕೊಂಡು ಬಂದಿದೆ, ನೀಟಾಗಿ ಫ್ರೈ ಆಗ್ತಿದೆ. ನಾನು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ
ಚೆನ್ನಾಗಿ ಬೇಯ್ಕೊಳ್ಳಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾವು ಲಿಡ್ ಓಪನ್ ಮಾಡಿ ನೋಡೋಣ. ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಥಿಕ್ನೆಸ್ ಕೂಡ ಅಷ್ಟೇ, ಮಸಾಲೆ ಚೆನ್ನಾಗಿ ಥಿಕ್ನೆಸ್ ಅಲ್ಲಿ ಬಂದಿದೆ. ಇದು ತುಂಬಾ ಚೆನ್ನಾಗಿತ್ತು. ನನಗೆ ಎಕ್ಸ್ಪೆಷಲಿ ನನಗೆ ರೈಸ್ಗೆ ತುಂಬಾ ಇಷ್ಟ ಆಗುತ್ತೆ. ಚಪಾತಿ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ. ಈಗ ಗ್ರೇವಿಗೆ ನಾವು ಆಗ್ಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಂತ ಮೊಟ್ಟೆನ ಆಡ್ ಮಾಡ್ಕೊಂತಾ ಇದೀನಿ. ಅದನ್ನ ಆಡ್ ಮಾಡ್ಕೊಂಡು ಮಸಾಲೆ ಏನಿದೆ ಅಲ್ವಾ, ಅದು ಎಲ್ಲಾ ಮೊಟ್ಟೆಗೂ ಸ್ವಲ್ಪ ಸ್ವಲ್ಪ ಮೇಲ್ ಹಾಕೊಂಡ್ ಬನ್ನಿ. ಯಾಕಂದ್ರೆ ಈ ಮಸಾಲೆ ಮೊಟ್ಟೆಗೆ ಉಪ್ಪು ಖಾರ ಹಿಡಿಯುತ್ತೆ. ಅದರಿಂದ ನಾನು ಇವಾಗ ಎಲ್ಲದಕ್ಕೂ ಸ್ವಲ್ಪ ಮಸಾಲೆನ ಮೇಲ್ಗಡೆ ಹಾಕೊಂಡ್ ಬಂದೆ. ಇವಾಗ ಬೇಯೋದಕ್ಕೆ ಬಿಟ್ಕೊಳ್ಳೋಣ. ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕೊಂತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಂಡೆ. ಇವಾಗ ನಾನು ಒಂದ್ 2 ನಿಮಿಷ ಬಿಟ್ಟು ಮೊಟ್ಟೆನೆಲ್ಲ ಮೇಲ್ಭಾಗಕ್ಕೆ ಟರ್ನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಟ್ಟೆಗೆ ಮಸಾಲೆ ಹಿಡ್ದಿದೆ ಅಂತ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಮೊಟ್ಟೆ ಗ್ರೇವಿ. ರೈಸ್ಗೆ, ಬಿಸಿ ಬಿಸಿ ರೈಸ್ಗೆ ಒಂದೇ ತರ ತಿಂದು ಬೋರ್ ಆಗಿದ್ರೆ ಈ ತರ ಮಾಡ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೊಸ ನೋಟಿಫಿಕೇಶನ್ ಬೇಕು ಅಂದ್ರೆ ವಿಡಿಯೋಗಳದ್ದು ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು. ID ಮೆನ್ಷನ್ ಮಾಡಿದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.